ಶಾಲೆಯ ಹೆಸರು ನರೇಂದ್ರ ಇಂಗ್ಲಿಷ್ ಪ್ರೌಢಶಾಲೆ. ಹಾಗೂ ನಾನು ಇವತ್ತು ನಮ್ಮ ಭಾರತಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಒಂದೆರಡು ಮಾತನಾಡುತ್ತಿದ್ದೇನೆ. ಗಿರೀಶ್ ಕಾರ್ನಾಡ್ ಅವರು ಮೇ 19, 1938 ಮಹಾರಾಷ್ಟ್ರದ ಮೆತನಹಳ್ಳಿಯಲ್ಲಿ ಜನಿಸಿದರು. ಹಾಗೆ ಇವರು ನಟಗಾರರು ಮತ್ತು ಚಲನಚಿತ್ರದಲ್ಲಿ ನಟನಾಗಿ, ನಿರ್ದೇಶಕನಾಗಿ ಮತ್ತು ಚಿತ್ರಕಾರರಾಗಿ ಪಾತ್ರ ನಿರ್ವಹಿಸುತ್ತಿದ್ದರು. ಹಾಗೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ, ಹಾಗೆ ಹಲವಾರು ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಅದರಲ್ಲಿ ಯಾಯಾತಿ ಎಂಬುದು ಒಂದು ಪ್ರಮುಖ ನಾಟಕವಾಗಿದೆ. ಹಾಗೂ ಅವರು ತುಫುಲಕ್ ಮತ್ತು ಅಯಾಮದಿಗಳು ಮತ್ತು ನಾಗಮಂಡಲ ಮತ್ತು ಟಿಪ್ಪು ಕಣ್ಣ ಕನಸು ಮತ್ತು ಹಲವಷ್ಟು ನಾಟಕಗಳಲ್ಲಿ ಇವರು ಪ್ರಮುಖರಾಗಿದ್ದರು. ಹಾಗೆ ಇವರ ತಂದೆ ರಘುನಾಥ್ ಕಾರ್ನಾಡ್ ಅವರು ಮುಂಬೈನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಹಾಗೆ ಇವರ ತಾಯಿ ಕೃಷ್ಣಬಾಯಿಯವರು ಕೂಡ ಬಾಲ್ಯದಲ್ಲೇ ಮದುವೆ ಆಗಿದ್ದರು. ಹಾಗೆ ಅವರು ಮಕ್ಕಳ ಆದ ನಂತರ ಅವರು ವಿಧವೆ ಆಗಿದ್ದರು. ಅದ ನಂತರ ಅವರು ಆ ವೈದ್ಯರ ಒಡನೆ ಕೆಲಸ ಮಾಡುತ್ತಿದ್ದರು. ಅದರ ನಂತರ ಗಿರೀಶ್ ಕಾರ್ನಾಡ್ ಅವರು ಮೂರನೇ ಮಗನಾಗಿ ಜನ್ಮ ನೀಡುತ್ತಾರೆ. ಅದ ನಂತರ ಇವರಿಗೆ ಅವರ ಮಕ್ಕಳಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಉಜ್ವಲ ಆಸೆ ಉಳ್ಳವರಾಗಿದ್ದರು. ಹಾಗೆ ಮತ್ತಷ್ಟು ನಾಟಕ ಕಥೆಗಳಲ್ಲಿ ಅವರು ಪ್ರವೇಶ ಮತ್ತು ಹೆಚ್ಚಾಗಿ ಕಾಣಿಸುತ್ತಿರುತ್ತಿತ್ತು. ಹಾಗೆ ಅವರ ತಂದೆಯೂ ಕೂಡ ಅವರಿಗೆ ಬಹಳಷ್ಟು ನಾಟಕಗಳನ್ನು ತೋರಿಸುತ್ತಿದ್ದರು. ಅವರ ಬಾಲ್ಯದಲ್ಲಿಯೇ ಅವರಿಗೆ ಆಸಕ್ತಿ ಉಂಟಾಯಿತು, ನಾನು ನಾಟಕಗಳನ್ನು ಮಾಡಬೇಕು ಮತ್ತು ಹಲವಾರು ಕಥೆಗಳನ್ನು ಹೇಳಬೇಕು ಎಂಬುದು ಅವರ ಬಾಲ್ಯದಲ್ಲಿಯೇ ಅವರಿಗೆ ಆಸೆ ಉಂಟಾಯಿತು. ಅದ ನಂತರ ಅವನು ವಿದ್ಯಾಭ್ಯಾಸಕ್ಕಾಗಿ ಧಾರವಾಡಕ್ಕೆ ಬಂದರು. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ರೋಡ್ಸ್ ಎಂಬ ವಿದ್ಯಾರ್ಥಿ ಪಟ್ಟ ಪಡೆದರು. ಅದ ನಂತರ ಅವರು ತತ್ವಶಾಸ್ತ್ರ, ಸಾಮಾಜಿಕ ಮತ್ತು ಅರ್ಥಶಾಸ್ತ್ರದಲ್ಲಿಯೂ ಕೂಡ ಅವರು ಅಭ್ಯಾಸವನ್ನು ಪಡೆದರು. ಅದ ನಂತರ ಅವರು ಎಲ್ಲದರಲ್ಲೂ ಕೂಡ ಆಸಕ್ತಿ ಉಳ್ಳವರಾಗಿದ್ದರು. ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಎಂಬುದು ಅವರ ಅಭಿಮಾನ ಉಳ್ಳವರಾಗಿದ್ದರು. ಇವರ ಬಾಲ ಸಂಗಾತಿ ಸರಸ್ವತಿ, ಗಣಪತಿ, ಹಾಗೆ ಇವರ ಮಕ್ಕಳು ರಾಧಾ ಮತ್ತು ರಘು. ಹಾಗೆ ಅವರ ಮಕ್ಕಳಿಗೂ ಕೂಡ ಹಲವಾರು ವೇದಿಕೆಯನ್ನು ನೀಡಬೇಕು ಎನ್ನುವುದು ಅವರ ಆಸೆ ಆಗಿತ್ತು. ಅವರ ಮಕ್ಕಳು ಕೂಡ ಅವರಂತೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಆಸೆ ಉಳ್ಳವರಾಗಿದ್ದರು. ಅದರ ನಂತರ ಆ ಮಕ್ಕಳು ಕೂಡ ಅದೇ ರೀತಿ ಅವರಂತೆಯೇ ಅವರ ಜೀವನದಲ್ಲಿ ಕೂಡ ಹಾಗೆ ಸಾಗುತ್ತಿದ್ದರು. ಅದನ್ನು ಕಂಡು ಗಿರೀಶ್ ಕಾರ್ನಾಡ್ ಒಂದು ಕಡೆ ಖುಷಿಯಲ್ಲಿಯೇ ಇದ್ದರು. ಅವರಿಗೆ ಇನ್ನೂ ಆಸಕ್ತಿ ಇರುವುದು ನಾಟಕದಲ್ಲೂ ಮತ್ತು ಕಥೆಗಳಲ್ಲೂ ಇನ್ನೂ ಹೆಚ್ಚಾಗಿ ಏನಾದರೂ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಸಾಯುವವರೆಗೂ ಏನಾದರೂ ತೀರಿಸಿ ಸಾಯಬೇಕು ಎಂಬುದು ಅವರ ಆಸೆಯಾಗಿತ್ತು. ಹಾಗೆಯೇ ಅವರು ಕೂಡ ಮಾಡಿದರು. ಹಾಗೆ ಈ ಭಾರತಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದರು. ಹಾಗೆ ಬೆಂಗಳೂರು ಅವರ ಮನೆಯಲ್ಲಿಯೇ ಮರಣ ಹೊಂದಿದ್ದರು. 2019 ಜೂನ್ 10ರಂದು